ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ. ನಾನು ವಿಶಾಲಾಕ್ಷಿ. ನಿನ್ನೆ ನಡೆದಂಥ ಕಿಚ್ಚನ ಪಂಚಾಯಿತಿಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದಂತಹ ಟಾಪಿಕ್ಗಳ ಪೈಕಿ ಕಿಚ್ಚ ಸುದೀಪ್ ಅವರು ಸೂರಜ್ ಮತ್ತು ರಾಶಿಕನ ಹೆಸರನ್ನು ಪ್ರಸ್ತಾಪನೆ ಮಾಡದೆ ಅವರಿಬ್ಬರಿಗೂ ಕೂಡ ಸಖತ್ ಕೂಲಾಗಿ ಕೌಂಟ್ರ್ ಕೊಟ್ಟರು. ಅವರು ಬುದ್ಧಿ ಕಲೀಲಿ ಅಥವಾ ಇಲ್ಲಿ ಗೇಮ್ ಆಡೋಕ್ಕೆ ಬಂದಿರೋದು, ಇಲ್ಲಿ ಗೆಲ್ಲೋಕ್ಕೆ ಬಂದಿರೋದನ್ನು ಅರ್ಥ ಮಾಡಿಕೊಡ್ಲಿ ಅನ್ನೋ ಕಾರಣಕ್ಕೆ ಅವರಿಬ್ಬರ ಹೆಸರನ್ನು ಪ್ರಸ್ತಾಪ ಮಾಡದೆ ಸರಿಯಾಗಿ ಕೊಟ್ಟರು. ಅದು ಅರ್ಥ ಆಗಿದ್ದರೆ ಬಹುಶಃ ಅವರಿಬ್ಬರು ಇನ್ಮೇಲೆ ತುಂಬ ಗೇಮ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾರೆ, ಆಟದ ಕಡೆ ಫೋಕಸ್ ನಿಮ್ಮೆಲ್ರಿಗೂ ಗೊತ್ತು, ಪ್ರತಿ ವರ್ಷ ಬಿಗ್ ಬಾಸ್ ನಡೆದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಜೋಡಿ ಲವರ್ಸ್ಗಳಾಗ್ತಾರೆ. ಬಿಗ್ ಬಾಸ್ ಮನೇಲಿದ್ದಾಗಲೂ ಕೂಡ ಲವ್ವಲ್ಲಿ ಇರ್ತಾರೆ. ಸೊ ಹೊರಗಡೆ ಬಂದಮೇಲೂ ಕೂಡ ಅವರ ಫ್ರೆಂಡ್ಶಿಪ್ ಆಗಲಿ ಲವ್ ಆಗಲಿ ಕಂಟಿನ್ಯೂ ಆಗುತ್ತೆ. ಎಷ್ಟೋ ಜೋಡಿಗಳು ಲವ್ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಿಕೊಂಡು ಮದುವೆ ಆದವರು ಇದ್ದಾರೆ. ಅದಕ್ಕೆ ಸಾಕಷ್ಟು ನಿದರ್ಶನಗಳಿವೆ. ಸೊ ಈ ಒಂದು ಬಿಗ್ ಬಾಸ್ ಸೀಸನ್ 12 ಅಂತ ಬಂದಾಗ, ಸೊ ಲವ್ ಅಥವಾ ಕ್ಯೂಟ್ ಕಪಲ್ಸ್ ಅಥವಾ ಪೇರ್ ಅಂತ ಬಂದಾಗ ಸೂರಜ್ ಮತ್ತು ರಾಶಿಕಾ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತು. ಕೆಲವರಿಗೆ ಜೋಡಿ ಇಷ್ಟ ಆಗ್ತಾ ಇದೆ, ಇನ್ನು ಕೆಲವರಿಗೆ ಇಷ್ಟ ಆಗ್ತಿಲ್ಲ. ಕಾರಣ ಒಂದೇ ವಾರಕ್ಕೆ ಎಷ್ಟೋ ವರ್ಷಗಳ ಬಾಂಡಿಂಗು, ಎಷ್ಟೋ ವರ್ಷಗಳ ಗೆಳೆತನ, ಎಷ್ಟೋ ವರ್ಷಗಳ ಲವ್ ಅನ್ನೋ ರೀತಿ ಅವ್ರು ತೋರ್ಪಡಿಕೆ ಮಾಡ್ಕೊಳ್ತಾ ಇದ್ದಾರೆ. ಅದು ನಿಜವಾಗ್ಲೂ ಜೆನ್ಯೂನ್ ಲವ್ ಅಥವಾ ಕಂಟೆಂಟ್ ಕೊಡಬೇಕು ಅಥವಾ ನಾವಿಬ್ಬರು ತುಂಬ ಫೋಕಸ್ಸಾಗಿ ಕಾಣಬೇಕು, ನಮ್ಮ ಟಾಪಿಕ್ಗೆ ಚರ್ಚೆ ಆಗಬೇಕು ಬಿಗ್ ಬಾಸ್ನಲ್ಲಿ ಅನ್ನೋ ಕಾರಣಕ್ಕೆ ಅವರಿಬ್ಬರು ಅಷ್ಟೊಂದು ಕ್ಲೋಸ್ ಆಗಿದ್ದಾರೋ ಗೊತ್ತಿಲ್ಲ. ಅದು ಯಾವಾಗ ಈ ಮೈಸೂರು ಹುಡುಗ ಸೂರಜ್ ಎಂಟ್ರಿ ಕೊಟ್ಟರೋ, ಈ ಇರುವಂಥ ಬಿಗ್ ಬಾಸ್ ಮನೇಲಿರುವಂತಹ ಹೆಣ್ಣುಮಕ್ಕಳ ಪೈಕಿ ತುಂಬ ಕ್ಯೂಟ್ ಆಗಿದ್ದಾರೆ ರಾಶಿ ಅಂತ ಅದು ಯಾವ ಗಳಿಗೆಯಲ್ಲಿ ಹೇಳಿದ್ರೋ ಏನೋ ಗೊತ್ತಿಲ್ಲ. ಅವತ್ತು ಬ್ಲಷ್ ಆಗೋದಕ್ಕೆ ಶುರುವಾದಂಥ ರಾಶಿಕಾ ಕಿಚ್ಚ ಸಾಟರ್ಡೆ ಕ್ಲಾಸ್ ತೆಗೆದುಕೊಳ್ಳೋವರೆಗೂ ಆ ಬ್ಲಷಿಂಗ್ ನಿಂತಿರಲಿಲ್ಲ. ಅದು ಯಾವಾಗ ಕೌಂಟ್ರ್ ಕೊಟ್ಟರೋ ಅಲ್ಲಿಗೆ ಆ ಬ್ಲಷಿಂಗ್ ಸ್ವಲ್ಪ ಕಡಿಮೆ ಆಗಿದೆ. ಎಸ್, ಸೂರಜ್ ಎಂಟ್ರಿ ಆಯಿತು, ರೋಸ್ ಕೊಟ್ಟರು. ಅಲ್ಲಿಂದ ರಾಶಿ ಅಂತೂ ಸೂರಜ್ ಹಿಂದೆನೇ ಬಿದ್ದಿದ್ರು. ನಾನು ನಿಮ್ಮನ್ನು ಮೊದಲೇ ನೋಡಿದ್ದೀನಿ, ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೆ. ನೀವು ತುಂಬ ನಂಗೆ ಇಷ್ಟ ಆಗ್ತಾಯಿದ್ರಿ, ನೀವು ತುಂಬ ಹ್ಯಾಂಡ್ಸಮ್ ಆಗಿದ್ರಿ, ಫಿಟ್ನೆಸ್ನ ತುಂಬ ಮೇಂಟೈನ್ ಮಾಡಿದ್ರಿ, ಹೀಗೆ ಬೆಣ್ಣೆ ಮಾತುಗಳನ್ನು ಆಡ್ತಾ ಸೂರಜ್ ತೆಕ್ಕೆಯಲ್ಲಿ ಬಿದ್ದಿದ್ರು. ಅನಂತರ ಯಾವುದಾದ್ರೂ ಒಂದು ಟಾಪಿಕ್ ಚರ್ಚೆ ಆಗುತ್ತೆ, ಮಾತುಗಳು ವಾದ ನಡೆಯುತ್ತೆ, ಜಗಳ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಸೂರಜ್ ರಾಶಿ ಹತ್ರ ಬಂದು ಮಾತಾಡದೆ ಹೋದರೆ ಜಗಳನೇ ಮಾಡ್ತಿದ್ಲು. ಸೂರಜ್ ಎಲ್ಲಿ ಕೂತ್ಕೊಳ್ತಾರೋ ಅಲ್ಲೇ ಕೂತ್ಕೊಳ್ತಾರೆ. ಗೇಮ್ ಅಥವಾ ಆಟ ಅಂತ ಬಂದಾಗ ಮಾತ್ರ ರಾಶಿ ಎಲ್ಲರ ಜೊತೆ ಬೆರೆಯೋದು. ಅನಂತರ ಮೋಸ್ಟ್ ಆಫ್ ದ ಟೈಮ್ ಸೂರಜ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಮನೇಲಿ ಎಷ್ಟೇ ಜಗಳ ಆಗ್ತಿದ್ರು ಕೂಡ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಇಬ್ಬರು ವರ್ತನೆ ಮಾಡ್ತಾಯಿದ್ರು. ಜೊತೆಗೆ ಇದೆಲ್ಲ ನಡೀತಾ ಇತ್ತು. ಒಂದು 10 ದಿನದ ಒಳಗಡೆ ಸೂರಜು ರಾಶಿಕಾಗೆ ಪ್ರಪೋಸ್ ಮಾಡಿದ್ರು, ಅದೆಲ್ಲ ನಿಮ್ಗೆ ಗೊತ್ತಾ ಇದೆ. ಆದರೆ ರಾಶಿ ಆ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡಿಲ್ಲ. ಅದಕ್ಕೆ ಕಾರಣ ಏನು, ಅದು ಗುಟ್ಟ ಅಥವಾ ನಾನು ಈಗಲೇ ಅಕ್ಸೆಪ್ಟ್ ಮಾಡಬಾರ್ದು, ತುಂಬ ಇನ್ನೂ ಬಿಗ್ ಬಾಸ್ ಮನೇಲಿ ಇರೋ ತನಕ ಸತಾಯಿಸಬೇಕು, ಈ ಥರದ್ದು ಏನಾದರೂ ಒಂದು ಸ್ಟ್ರಾಟಜಿನ ಪ್ಲ್ಯಾನ್ ಮಾಡಿದಾಳ ರಾಶಿ, ನಿಜಕ್ಕೂ ಗೊತ್ತಿಲ್ಲ. ಬಟ್ ಗೇಮ್ ಅಥವಾ ಆಟ ಅಂತ ಬಂದಾಗ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ ಈ ಜೋಡಿ. ಈ ಲವ್ ಪ್ರಪೋಸು ಅಥವಾ ಆಲ್ರೆಡಿ ಇನ್ನೊಂದು ಟಾಪಿಕ್ ಚರ್ಚೆ ಆಗಿತ್ತು, ನನಗೆ ಲವ್ ಆಗಿದೆ ಅಂತಲೂ ಕೂಡ ರಾಶಿ ಡೈರೆಕ್ಟಾಗಿ ಹೇಳಿದರು. ಆದರೆ ಯಾರ ಮೇಲೆ ಅಂತ ಹೇಳಿರಲಿಲ್ಲ, ಎಲ್ಲಿ ಹೇಗೆ ಯಾವಾಗ ಯಾರ ಮೇಲೆ ಲವ್ ಆಗುತ್ತಾ ಗೊತ್ತಿಲ್ಲ ಚಂದ್ರಣ್ಣ ಅಂತ ಚಂದ್ರಣ್ಣನಿಗೆ ಹೇಳಿದರು. ಬಟ್ ಸೂರಜ್ಜೆ ಬಂದು ಪ್ರಪೋಸ್ ಮಾಡಿದಾಗ ಅದನ್ನು ರಿಜೆಕ್ಟ್ ಮಾಡೋ ಕೆಲಸ ಮಾಡಿದ್ದಾರೆ ರಾಶಿ. ಸೊ ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ಅಥವಾ ಕಳೆದ 1 ವಾರದ ಎಪಿಸೋಡ್ ನೋಡಿದಂಥ ಕಿಚ್ಚ ಬಾಸ್ ಸೂರಜ್ ಮತ್ತು ರಾಶಿಯವರ ಹೆಸರನ್ನ ತೆಗೆದುಕೊಳ್ಳದೆ ನೀವು ಬುದ್ಧಿ ಕಲ್ತ್ಕೋಬೇಕು, ಸಂಬಂಧಗಳನ್ನು ಹೊರಗಡೆನೂ ಕೂಡ ಬಿಲ್ಡ್ ಮಾಡ್ಬೋದು ಅಥವಾ ಸಂಬಂಧಗಳನ್ನು ಹೊರಗಡೆನೂ ಬೆಳೆಸ್ಬೋದು. ನಿಮಗೆ ಇಲ್ಲಿ ನೀವೇನು ನಮ್ಮ ಫ್ರೆಂಡ್ಸು ಅಥವಾ ಲವ್ ಅಂತ ಏನಿದೆಯಲ್ಲ ಇದು ಜೆನ್ಯೂನ್ ಆಗಿದ್ದರೆ ಅಥವಾ ನಿಮಗೆ ಹೊರಗಡೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೂ ಕೂಡ ಜೆನ್ಯೂನ್ ಅನಿಸಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ತಾಳಿ ಕಟ್ಟಿ ಮದುವೆ ಮಾಡ್ಕೊಳ್ಳಿ, ಮಕ್ಕಳೂ ಮಾಡ್ಕೊಳ್ಳಿ, ಯಾರೂ ಬೇಡ ಅನ್ನಲ್ಲ. ಬಟ್ ಈಗ ನೀವು ಬಿಗ್ ಬಾಸ್ ಮನೇಲಿದ್ದೀರಿ, ಸೊ ಆಟದ ಕಡೆ ಕಾನ್ಸಂಟ್ರೇಷನ್ ಮಾಡಿ, ಆಟದ ಕಡೆ ಫೋಕಸ್ ಮಾಡಿ ಅನ್ನೋದನ್ನು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಸೂರಜ್ ಮತ್ತು ರಾಶಿ ಅವ್ರಿಗೆ ಹೇಳಿದ್ದಾರೆ. ಸೊ ಸೂರಜ್ ಮತ್ತು ರಾಶಿ ಇನ್ನಾದರೂ ಬುದ್ಧಿ ಕಲಿತಾರ, ಅವರಿಬ್ಬರು ಬೇರೆ ಆಗಲಿ ಅಂತಲ್ಲ, ಆಟದ ಕಡೆ ಫೋಕಸ್ ಮಾಡ್ತಾರ, ನಾವು ಕಪ್ ಗೆಲ್ಲೋದಕ್ಕೆ ಬಂದಿದ್ದೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾರ. ಜಸ್ಟ್ ವೆಯ್ಟೆಡ್ ವಾಚ್ ಅಂತ ಹೇಳ್ತಾ ಇದು ಬಿಗ್ ಬಾಸ್ ಸೀಸನ್ 12ನ ಕಿಚ್ಚನ ಪಂಚಾಯಿತಿಯ ಮಗದೊಂದು ಇಂಟ್ರೆಸ್ಟಿಂಗ್ ಟಾಪಿಕ್.